ನಮಸ್ಕಾರ ರೀ ಎಲ್ರಿಗೂನು. ಮಾವಿನಕಾಯಿ ಅಂದ್ರೆ ಯಾರಿಗ್ ಇಷ್ಟ ಇಲ್ಲ ಹೇಳ್ರಿ, ಎಲ್ರಿಗೂನು ಇಷ್ಟ. ಅದ್ರಾಗೂ ಮಾವಿನಕಾಯಿ ಮಿಲ್ಕ್ ಶೇಕ್ ಅಂತೂ ಬಾಳ ಇಷ್ಟ ಆಗ್ತೈತಿ ಅಂತ ಹೇಳ್ಬೋದು ಎಲ್ಲರಿಗೂನು. ಅಂಗಡ್ಯಾಗ ದುಡ್ಡು ಕೊಟ್ಟ ಎಂತೆಂತದೋ ಮಾವಿನಕಾಯಿ ಹಾಕಿದಂತ ಮಿಲ್ಕ್ ಶೇಕ್ ಕುಡಿ ಬದ್ಲಿ ಈ ರೀತಿ ಒಂದ್ಸಲ ಮಾಡ್ಕೊಂಡ ಕುಡುದ್ ನೋಡ್ರಿ. ಸೇಮ್ ಟು ಸೇಮ್ ಜ್ಯೂಸ್ ಅಂಗಡ್ಯಾಗ ಏನ್ ಹೋಗಿ ಕುಡಿತಿರ್ಲ ಅದಕ್ಕಿಂತ ರುಚಿ ಹೆಚ್ಚ ಇರ್ತೈತಿ ಅಂತ ಹೇಳ್ಬೋದು. ಈಗ ಇದನ್ನ ಹೆಂಗ್ ಮಾಡುದತಂದ್ ನೋಡುನು ಬರ್ರಿ. ನಾ ಇಲ್ಲೇ ಸ್ವಲ್ಪ ಮಾವಿನಕಾಯಿಗೊಳನ ಹೋಳಿ ಇಟ್ಕೊಂಡೇನಿ. ಇದೇನೈತಿ ರಸಪುರಿ ಮಾವಿನ ಹಣ್ಣ ತಂದ್ ಹೇಳ್ಬೋದು. ಇದನ್ನ ನೀವು ಯಾವ ಬೇಕಾದ್ರೂ ಮಾವಿನ ಹಣ್ಣಿಂದ ಮಾಡ್ಕೋಬಹುದು. ಈಗ ಏನೈತಿ ಹೆರಿಚಿಟ್ಕೊಂಡಿದ್ದು ಮಾವಿನ ಹಣ್ಣಿನ ಒಳಗಿಂದ ಮಾವಿನ ಹಣ್ಣನ ತಕ್ಕೊಳತೇನಿ ಎಲ್ಲಾನು. ಇದನ್ನ ಚಂದಂಗೆ ಬಿಡಿಸಕೋರಿ. ಅಲ್ಲಿ ಸೊಟ್ಟಿಗದು ಹಚ್ಚಿ ವೇಸ್ಟ್ ಮಾಡಕ್ ಹೋಗ್ಬ್ಯಾಡ್ರಿ. ಎಷ್ಟ್ ಆಗ್ತತೋ ಅಷ್ಟುನು ಕ್ಲೀನ್ ಆಗಿ ತಕೊಂಡ ಮಿಕ್ಸಿ ಜಾರಿಗೆ ಹಾಕೊಳಕತನಿ ಈಗ. ಇವಾಗಂತ್ರು ಮಾವಿನಕಾಯಿ ಸೀಸನ್ ಐತಿ. ಕಡಿಮಿ ರೇಟಿಗೆನ ಚಲೋನು ಮಾವಿನಕಾಯಿಗಳು ಸಿಗ್ತಾವ. ಇದನ್ನ ಎಷ್ಟು ದೊಡ್ ಮಾಡ್ಬೋದಂದ್ರ ಒಂದ್ 5 ನಿಮಿಷನ್ಯಾಗೆಲ್ಲಾ ಮಾಡ್ಕೊಂಡ್ ಬಿಡ್ಬೋದು. ಜಾಸ್ತಿ ಹೊತ್ತು ಟೈಮು ತಗೊಳಂಗಿಲ್ಲ. ಅಷ್ಟ ರುಚಿಕರವಾಗಿ ಚಲೋತ್ತಂಗೆ ಈಸಿಯಾಗಿ ಮಾಡ್ಕೋಬಹುದು. ಇದನ್ನ ಟೀ ಟೈಮ್ದಾಗದು ನಿಮ್ ಮಕ್ಳಿಗೆ ಮಾಡಿಕೊಟ್ರ ಬಾಳ ಇಷ್ಟ ಆಗ್ತತಂತ ಹೇಳ್ಬೋದು ಮಕ್ಳಿಗಂತ್ರು ಇದನ್ನ. ಮತ್ತ ಅಷ್ಟ ಆರೋಗ್ಯಕರವಾಗಿನೂ ಇರ್ತೈತಿ. ಈಗ ಅದಕ್ಕ ಏನೈತಿ ಒಂದ 4-5 ಐಸ್ ಕ್ಯೂಬ್ ಹಾಕೊಳತೇನಿ. ಐಸ್ ಕ್ಯೂಬ್ ಏನೈತಿ ಆಪ್ಷನಲ್, ನೀವು ಬೇಕಿದ್ರ ಸ್ಕಿಪ್ ಮಾಡ್ಬೋದು ಹಾಕದೇ ಇರ್ಬೋದು. ಈಗ ಒಂದ್ ಬಟ್ಟಲ ಅಷ್ಟ ಹಾಲ್ ಹಾಕೊಳತೇನಿ, ದೊಡ್ಡ ಬಟ್ಟದಲ್ಲೇ. ಹಾಲ್ನ ಸ್ವಲ್ಪ ಬೇಕಿದ್ರ ನೀವ ಜಾಸ್ತಿನೂ ಯೂಸ್ ಮಾಡ್ಬೋದು. ಇವಾಗ ಒಂದ್ 3 ಸ್ಪೂನ್ ಅಷ್ಟ ಸಕ್ರಿ ಹಾಕೊಂಡೇನಿ. ಮಾವಿನ ಹಣ್ಣ ಸ್ವೀಟ್ ಜಾಸ್ತಿ ಇದ್ದು ಅಂದ್ರ ಸ್ವಲ್ಪ ಸಕ್ರಿ ಹಾಕೋರಿ. ಒಂದ್ 2-3 ಟೇಬಲ್ ಸ್ಪೂನ್ ಸಾಕಾಗ್ತೈತಿ. ಅದೇ ಏನಾರ ಹುಳಿ ಇದ್ರ ಸ್ವಲ್ಪ ಜಾಸ್ತಿನ ಹಾಕೋರಿ. ಯಾಕಂದ್ರ ಹುಳಿ ಅಂಶ ಹೋಗ್ಬೇಕಂದ್ರ ಅದ್ ಇರಬೇಕಬೇಕು. ಮತ್ತ ಹಾಲುನು ಸ್ವಲ್ಪ ಜಾಸ್ತಿನ ಹಾಕೋರಿ, ಚಂದ ಆಗ್ತೈತಿ. ಮತ್ತ ಹಾಲ್ ಏನಾರ ಹಾಕ್ಲಿಲ್ಲ ಅಂದ್ರ ಬಾಳ ಗಟ್ಟಿ ಆಗ್ತೈತಿ ಅಂತ ಹೇಳ್ಬೋದು. ಇದನ್ನ ಕುಡಿಯಾಕ ಆಗಂಗಿಲ್ಲ, ಸ್ಪೂನ್ಲೆ ತಿನ್ಬೇಕಾಗ್ತೈತಿ. ಹಂಗತಂದ ನೀರದು ಹಾಕಿ ಹಾಲ್ ಜಾಸ್ತಿ ಹಾಕಿದ್ರುನು ಅದ ಚಲೋ ಅನ್ಸಂಗಿಲ್ಲ. ಯಾಕಂತಂದ್ರ ಜಾಸ್ತಿ ಅಳಕಾಯಿ ಹೋಗ್ತತಿ ಮತ್ತ ಅದ್ರ ಟೇಸ್ಟ್ ಕಡಿಮೆ ಆಗ್ತತಿ. ಆದಷ್ಟ ಮೀಡಿಯಂ ಇದ್ರೊಳಗನ ಅಳತಿ ಒಳಗನ ಹಾಕೋರಿ ಹಾಲಾಗ್ಲಿ ಮತ್ತ ಇದನ್ನಾಗ್ಲಿ. ಈಗ ನಮ್ ಮಾವಿನಕಾಯಿ ಮಿಲ್ಕ್ ಶೇಕ್ ಏನೈತಿ ರೆಡಿ ಆಗೈತಿ. ಈಗ ಒಂದ್ ಗ್ಲಾಸಿಗೆ 2-3 ಐಸ್ ಕ್ಯೂಬ್ ಹಾಕೊಂಡನಿ. ಇವಾಗ ಮ್ಯಾಂಗೋ ಮಿಲ್ಕ್ ಶೇಕ್ ಏನ್ ಮಾಡಿ ಇಟ್ಕೊಂಡಿದೀವಿ ಅದನ್ನು ಗ್ಲಾಸ್ ಒಳಗ ಹಾಕೊಳಕತ್ತನಿ. ನೋಡ್ರಿ ಯಾವ ರೀತಿ ಆಗೇತಿ ಥಿಕ್ನೆಸ್, ನೋಡಿದ್ರನ ನಿಮಗ್ ಗೊತ್ತಾಗ್ತತಿ ಅಂತ ಅನ್ಕೋತೀನಿ. ಈ ರೀತಿ ಆದ್ರ ಸಾಕು, ಜಾಸ್ತಿ ಅಳಕು ಆಗ್ಬಾರ್ದ ಮತ್ತ ಹಂಗ ಜಾಸ್ತಿ ಗಟ್ಟಿನೂ ಆಗ್ಬಾರ್ದು. ಇವಾಗ ಒಂದ್ ಸ್ವಲ್ಪ ಮಾವಿನ ಹಣ್ಣನ ಕಟ್ ಮಾಡಿ ಹಂಗ ಇಟ್ಕೊಂಡಿದ್ನಿ. ಅದನ್ನ ಈಗ ಈ ಮಿಲ್ಕ್ ಶೇಕಿಗೆ ಏನೈತಿ ಹಾಕೊಳತೇನಿ. ಹಂಗನ ಸ್ವಲ್ಪ ಬದಾಮ ಮತ್ತ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಸಣ್ಣಂಗೆ, ಅದ್ನು ಹಾಕೊಳತೇನಿ. ಬದಾಮ ಗೋಡಂಬಿ ಏನೈತಿ ಆಪ್ಷನಲ್, ನೀವ್ ಬೇಕಿದ್ರ ಹಾಕೋಬಹುದು ಇಲ್ಲಾದ್ರ ಬಿಡ್ಬೋದು. ಆದ್ರ ಮಾವಿನಕಾಯಿ ಹೋಳ ಏನೈತಿ ಅದನ್ನ ಕಟ್ ಮಾಡಿ ಹಾಕೋರಿ. ಅವಾಗವಾಗ ಜ್ಯೂಸ್ ಕುಡಿಯುವಾಗ ಮಾವಿನಕಾಯಿ ಏನ್ ಫುಲ್ ಸಿಗ್ತಾವ ಅವ್ರ ಟೇಸ್ಟನ ಬ್ಯಾರೆ ತರ ಇರ್ತೈತಿ. ಇವಾಗ ನಮ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗೈತ್ರಿ. ಆಹಾ ಏನ್ ಟೇಸ್ಟ್ ಆಗೇತಿ ಅಂತಂದ ಹೇಳಾಕ್ ಆಗಂಗಿಲ್ರಿ, ಅಷ್ಟ್ ಮಸ್ತ್ ಐತಿ. ಅದ್ರಾಗಿನ್ ಜ್ಯೂಸ್ ಕುಡಿಯುವಾಗ ಅದ್ರಾಗ ಸಿಗು ಮಾವಿನಕಾಯಿ ಅಂತ್ರು ಬಾಯಾಗ ಬಾರಿನ ಐತಿ. ಏನ್ ನೋಡ್ಕೋತ ಕೂತಿರಿ, ವಿಡಿಯೋ ಪಟ್ ಪಟ್ ಅತಂದ ಮಾವಿನಕಾಯಿ ತಗೋರಿ, ಚಟ್ ಚಟ್ ಅತಂದ ಮಿಲ್ಕ್ ಶೇಕ್ ಮಾಡ್ರಿ, ಕುಡಿತಾ ಇರ್ರಿ. ನಮ್ ವಿಡಿಯೋ ನೋಡಿದಕ್ಕ ಥ್ಯಾಂಕ್ಸ್ ರೀ. ಲೈಕ್ ಶೇರ ಕಮೆಂಟ್ ಮಾಡೋದ್ ಮರಿಬ್ಯಾಡ್ರಿ ಮಾವಿನಕಾಯಿ ಗುಣ್ಯಾಗ.